ದೇವರು ಸಾಕಾರವಾಗಿಯೂ ಕಾಣುತ್ತಾನೆ, ನಿರಾಕಾರವಾಗಿಯೂ ಕಾಣುತ್ತಾನೆ. ಹಲವಾರು ಬಣ್ಣಗಳ ರೀತಿಯಲ್ಲಿ ಕಾಣುವಂತೆ ಹಲವಾರು ನಾಮಗಳಲ್ಲಿ ಹಲವಾರು ರೂಪಗಳಲ್ಲಿ ಪರಮಾತ್ಮನು ಕಾಣಿಸಿಕೊಳ್ಳುತ್ತಾನೆ. ಹಾಗೂ ಕೆಲವೊಮ್ಮೆ ಬಣ್ಣವೇ ಇಲ್ಲದಂತಹ ಇರುವಂತಹ ಅವಸ್ಥೆಯಂತೆ ನಿರಾಕಾರವೂ ಕೂಡ ಪರಮಾತ್ಮನು ಆಗಿದ್ದಾನೆ ಎಂಬುದನ್ನು ನಾವು ಇಲ್ಲಿ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರ ಬಳಿ ಭಕ್ತಾದಿಯೊಬ್ಬರು ಬಂದು ದೇವರು ಸಾಕಾರನ ಅಥವಾ ನಿರಾಕಾರನ ಅಂತ ಹೇಳಿ ಪ್ರಶ್ನೆಯನ್ನು ಮುಂದೆ ಇಡ್ತಾರೆ. ಅಂದರೆ ದೇವರು ಮೂರ್ತಿ ರೂಪದಲ್ಲಿ ಹೇಗೆ ಮನುಷ್ಯನು ಕಾಣ್ತಾ ಇದ್ದಾನೋ, ಮನುಷ್ಯನಿಗೆ ಒಂದು ಆಕಾರ ಇದೆಯೋ, ಒಂದೊಂದು ಪ್ರಾಣಿಗಳಿಗೂ ಒಂದು ಆಕಾರ ಇದೆಯೋ, ಹಾಗೆ ದೇವರಿಗೂ ಕೂಡ ಒಂದು ಆಕಾರ, ಒಂದು ರೂಪ ಅನ್ನುವುದು ಇದೆಯಾ, ಅಥವಾ ದೇವರು ನಿರಾಕಾರನಾಗಿದ್ದಾನಾ? ಇದರಲ್ಲಿ ಯಾವುದು ಸರಿ? ಭಕ್ತಾದಿಗಳು ದೇವರನ್ನು ತನ್ನಂತೆಯೇ ಕಾಣುತ್ತಾರೆ. ಅಂದರೆ ಮನುಷ್ಯರಾದವರು ಮನುಷ್ಯನ ರೂಪದಲ್ಲಿಯೇ ಪರಮಾತ್ಮನನ್ನು ಕಲ್ಪಿಸಿಕೊಳ್ಳುತ್ತಾರೆ, ನೋಡುತ್ತಾರೆ. ಹಾಗೆ ಯಾವುದೋ ಒಂದು ಪ್ರಾಣಿಗಳಾಗಿರಬಹುದು, ಅವರು ಪರಮಾತ್ಮನನ್ನು ಆ ರೂಪದಲ್ಲಿಯೇ ನೋಡಲಿಕ್ಕೆ ಬಯಸ್ತಾರೆ. ಉದಾಹರಣೆಗೆ ಮತ್ಸ್ಯಾವತಾರ, ಕೂರ್ಮಾವತಾರ, ನರಸಿಂಹಾವತಾರ, ಹೀಗೆ ಹಲವಾರು ಅವತಾರಗಳನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ಪ್ರಾಣಿಗಳು ಆ ದೊಡ್ಡದಾದಂತಹ ಪ್ರಾಣಿ ಆಕಾರ ರೂಪದಲ್ಲಿ ದೇವರನ್ನು ಕಲ್ಪಿಸಿಕೊಳ್ಳಬಹುದೇನೋ ಅಂತ ಅನಿಸುತ್ತೆ. ಒಂದು ಕಡೆ ದೇವರು ಮನುಷ್ಯರನ್ನು ಸೃಷ್ಟಿಸಿದನೋ ಅಥವಾ ಮನುಷ್ಯರು ದೇವರನ್ನು ಸೃಷ್ಟಿಸಿದನೋ ಕಲ್ಪಿಸಿದನೋ ಎಂಬುವಂತಹ ಚಿಂತನ ಮಂಥನಗಳು ಕೂಡ ನಮ್ಮಲ್ಲಿ ಇದೆ. ಆದ್ದರಿಂದ ಈ ಒಂದು ದೇವರನ್ನು ತನ್ನಂತೆಯೇ ಕಾಣುವಂತಹ ಭಕ್ತರು ದೇವರನ್ನು ನಾವು ಮನುಷ್ಯರ ರೂಪದಲ್ಲಿಯೇ ಕಾಣಲಿಕ್ಕೆ ಬಯಸ್ತೇವೆ. ಆದ್ದರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಇನ್ನಿತರ ದೇವತೆಗಳೆಲ್ಲರೂ ಕೂಡ ಮನುಷ್ಯನ ರೂಪದಲ್ಲಿ ಇರ್ತಾರೆ. ಮತ್ತು ಅವರಿಗೆ ಅತುಲಿತ ಪರಾಕ್ರಮ ಇರುತ್ತೆ, ಮತ್ತು ಸುಮಾರು ತಲೆಗಳು, ಸುಮಾರು ಕೈಗಳು, ಈ ರೀತಿಯಾಗಿ ಸರ್ವಶಕ್ತಿ ಸಂಪನ್ನ ಎಂಬುವಂತೆ ನಾವು ಕಾಣ್ತೇವೆ. ಆದ್ದರಿಂದ ನಮಗಿನ್ನ ಹೆಚ್ಚು ಶಕ್ತಿಯನ್ನು ಹೊಂದಿರುವಂತಹವರನ್ನು ದೇವರು ಅಂತ ಹೇಳಿ ನಾವು ಕರೀತೇವೆ, ಪೂಜಿಸ್ತೇವೆ ಅಲ್ಲವೇ? ಆದ್ದರಿಂದ ಈ ಭಕ್ತರು ದೇವರನ್ನು ಸಾಕಾರ ಅಂತ ಹೇಳಿ ಕರೀತಾರೆ. ಆದರೆ ಈ ಒಂದು ತತ್ವಜ್ಞಾನ ಅಥವಾ ಜ್ಞಾನ ಮಾರ್ಗದಲ್ಲಿ ಹೋಗುತ್ತಿರುವಂತಹ ಜ್ಞಾನ ಮಾರ್ಗದ ಪಿಪಾಸಿಗಳು, ಜಿಜ್ಞಾಸುಗಳು ದೇವರನ್ನು ನಿರಾಕಾರ ಅಂತ ಹೇಳಿ ಕರೀತಾರಲ್ಲ, ಇದರಲ್ಲಿ ಯಾವುದು ಸರಿ ಎಂಬುವಂತಹ ಪ್ರಶ್ನೆಗೆ ಶ್ರೀರಾಮಕೃಷ್ಣ ಪರಮಹಂಸರು ಏನು ಉತ್ತರವನ್ನು ಕೊಡ್ತಾರೆ ಎಂಬುದನ್ನು ನೋಡೋಣ. ನೋಡಿ, ದೇವರು ಸಾಕಾರನೂ ಹೌದು, ನಿರಾಕಾರನೂ ಹೌದು. ಹಲವು ಆಕಾರಗಳು, ಹಲವು ನಾಮಗಳು ಆತನಿಗೆ ಇದೆ. ಹಾಗೆಯೇ ಮಾರ್ಗಗಳು. ಇಷ್ಟೆಲ್ಲ ಗೊಂದಲಗಳು ನಮಗೆ ಏತಕ್ಕೆ ಬೇಕು? ಭಗವಂತನು ಸರ್ವಶಕ್ತನಾಗಿದ್ದಾನೆ. ಒಂದು ನೀರನ್ನು ನಾವು ಯಾವ ಪಾತ್ರೆಗೆ ಹಾಕುತ್ತೇವೋ ಆ ಪಾತ್ರೆಯ ಆಕಾರಕ್ಕೆ ತಕ್ಕ ಹಾಗೆ ಆ ನೀರು ಆಕಾರವನ್ನು ಪಡೆದುಕೊಳ್ಳುತ್ತದೆ ಅಲ್ಲವೇ? ಹಾಗೆಯೇ ಈ ಪರಬ್ರಹ್ಮನು ಹೇಗೆ ಯಾವ ರೀತಿಯಲ್ಲಿ ಭಾವಿಸುತ್ತಾ ಪರಮಾತ್ಮನನ್ನು ನೋಡಲಿಕ್ಕೆ ಬಯಸುತ್ತಾನೋ ಹಾಗೆಲ್ಲ ಆ ದೇವರು ಆಕಾರವನ್ನು ಪಡೆದುಕೊಳ್ಳುತ್ತಾನೆ ಎಂಬುವಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ಇಲ್ಲಿ ಹೇಳಿಕೊಡ್ತಾರೆ ನಮಗೆ. ಅಂಥದ್ದರಲ್ಲಿ ಭಗವಂತನ ಇಚ್ಛೆಗನುಸಾರವಾಗಿ ಎಲ್ಲವೂ ಆಗಬಲ್ಲನು. ಪರಮಾತ್ಮನು ಭಕ್ತರ ಮಾತಿಗೆ, ಅವರ ಪ್ರೀತಿಗೆ ಬೆಲೆಯನ್ನು ಕೊಡ್ತಾನೆ. ಹೇಗೆ ನಿರಂತರ ಅನವರತವಾದಂತಹ ಈ ಒಂದು ಜಲರಾಶಿಯಲ್ಲಿ ಕೆಲವೊಮ್ಮೆ ಶೈಥಿಲ್ಯ ಉಂಟಾದಾಗ, ಅಂದರೆ ವಿಪರೀತವಾದಂತಹ ಒಂದು ಶೀತ ಉಂಟಾದಾಗ ಅಲ್ಲಲ್ಲಿ ಮಂಜುಗಡ್ಡೆಯಂತೆ ಅದು ಆಗಿ ಅಲ್ಲಲ್ಲಿ ರೂಪವನ್ನು ಪಡೆದುಕೊಳ್ಳುತ್ತದೆ. ಹಾಗೆಯೇ ಭಕ್ತನ ಒಂದು ಭಕ್ತಿಯ ಭಾವ ಪರವಶತೆಯ ಒಂದು ಶೀತ ಗಾಳಿಯಲ್ಲಿ ಪರಮಾತ್ಮನು ಆತನಿಗೆ ಆಕಾರವನ್ನು ಪಡೆದುಕೊಳ್ಳುತ್ತಾನೆ, ಆತನ ಇಚ್ಛೆಗೆ ಅನುಸಾರವಾಗಿ ಅಂತ ಹೇಳಲಾಗುತ್ತದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತ್ತೈವ ಭಜಾಮ್ಯಹಂ ಅಂತ ಹೇಳಲಾಗುತ್ತದೆ. ನೋಡಿ, ಕಬೀರರು ಒಂದು ಕಡೆ ಹೇಳ್ತಾರಂತೆ, ನಿರಾಕಾರ ನನ್ನ ತಂದೆಯಾದರೆ ಸಾಕಾರ ನನ್ನ ತಾಯಿ ಇದ್ದ ಹಾಗೆ ಅಂತ ಹೇಳಿ. ಆದ್ದರಿಂದ ನೋಡಿ, ಒಂದೇ ಎಂತಹ ಅದ್ಭುತವಾದಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ತಿಳಿಸ್ತಾರೆ. ಅಂದರೆ ಎಷ್ಟು ಸೂಕ್ಷ್ಮವಾದಂತಹ ಗಹನವಾದ ವಿಚಾರಗಳನ್ನು, ಎಷ್ಟು
ಎಷ್ಟು ಸರಳವಾದ ಉದಾಹರಣೆಗಳನ್ನು ನೀಡುವಲ್ಲಿ ನಮಗೆ ಆ ಒಂದು ಗಹನ ತತ್ವಜ್ಞಾನವನ್ನು ಅರ್ಥೈಸಿಕೊಳ್ಳುವ ಹಾಗೆ ಮಾಡ್ತಾರೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ನೋಡಿ, ಒಂದು ಮರದಲ್ಲಿ ಹಕ್ಕಿಯನ್ನು ಹಲವು ಬಣ್ಣಗಳಲ್ಲಿ ಕಂಡಂತೆ. ಅಂದರೆ ಒಂದು ಮರ ಇರುತ್ತಂತೆ, ಆ ಮರದಲ್ಲಿ ನಾವು ಕರಿತೇವೆ ಊಸರುವಳ್ಳಿ ಅಂತ. ಊಸರುವಳ್ಳಿ ಅಂತ ಅಂದರೆ ಗೋಸುಂಬೆ ಬಣ್ಣದವಳು ನೀನು, ಊಸರುವಳ್ಳಿ ಆಡ್ದಂಗೆ ಆಡ್ತೀಯ ಅಂತ ಹೇಳಿ ಕರೀತಾರೆ ನಮ್ಮಲ್ಲಿ. ಅಂದರೆ ಗೋಸುಂಬೆ ಅಥವಾ ಊಸರವಳ್ಳಿ ಪಕ್ಷಿಯು ಕ್ಷಣ ಕ್ಷಣಕ್ಕೂ ನಿಮಿಷಕ್ಕೂ ಗಂಟೆಗೂ ಅದು ತನ್ನ ಬಣ್ಣವನ್ನು ಅದು ಬದಲಿಸಿಕೊಳ್ಳುತ್ತಾ ಹೋಗುತ್ತೆ. ಹಾಗೂ ಕೆಲವೊಮ್ಮೆ ಬಣ್ಣವೇ ಇಲ್ಲದಂತೆ ಅದು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಅದನ್ನು ಊಸರವಳ್ಳಿ, ಚಂಚಲ, ಕ್ಷಣಕ್ಕೂ ಬಣ್ಣ ಬದಲಾಯಿಸುವವಳು ಎಂಬುವಂತಹ ಒಂದು ಪದದಿಂದ ಹೇಳುವ ರೀತಿಯಲ್ಲಿ ಈ ಗೋಸುಂಬೆಯನ್ನು ಉದಾಹರಣೆಯನ್ನು ತೆಗೆದುಕೊಳ್ತಾರೆ. ಆದ್ದರಿಂದ ಹೀಗೆ ದೇವರು ಸಾಕಾರವಾಗಿಯೂ ಕಾಣುತ್ತಾನೆ, ನಿರಾಕಾರವಾಗಿಯೂ ಕಾಣುತ್ತಾನೆ. ಹಲವಾರು ಬಣ್ಣಗಳ ರೀತಿಯಲ್ಲಿ ಕಾಣುವಂತೆ ಹಲವಾರು ನಾಮಗಳಲ್ಲಿ, ಹಲವಾರು ರೂಪಗಳಲ್ಲಿ ಪರಮಾತ್ಮನು ಕಾಣಿಸಿಕೊಳ್ಳುತ್ತಾನೆ. ಹಾಗೂ ಕೆಲವೊಮ್ಮೆ ಬಣ್ಣವೇ ಇಲ್ಲದಂತಹ ಇರುವಂತಹ ಅವಸ್ಥೆಯಂತೆ ನಿರಾಕಾರವೂ ಕೂಡ ಪರಮಾತ್ಮನು ಆಗಿದ್ದಾನೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಆಮೇಲೆ ಇನ್ನು ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಒಬ್ಬೊಬ್ಬರು ಒಂದೊಂದು ಬಣ್ಣವನ್ನು ನೋಡಿ ಅವರು ಆ ದೇವರು ಅಂದರೆ ಹೀಗೆ ಇದೇ ಆಕಾರ, ಈ ಆಕಾರದಲ್ಲಿಯೇ ಇರ್ತಾನೆ, ಅಥವಾ ಈ ಬಣ್ಣದಲ್ಲಿ ಅಥವಾ ಈ ನಾಮದಲ್ಲಿ ಅಥವಾ ಈ ಗುಣವನ್ನು ಹೊಂದಿ ಈ ರೂಪದಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಆದರೆ ಆ ಮರದ ಕೆಳಗಡೆಯೇ ಯಾವಾಗಲೂ ಕುಳಿತಿರುವವನಿಗೆ ಗೊತ್ತಿರುತ್ತೆ ಆ ದೇವರು ಆ ಪಕ್ಷಿಯು ಹೇಗೆ ಹಲವಾರು ಬಣ್ಣಗಳನ್ನು ಹೊಂದುವುದು ಸತ್ಯವೋ, ಹೇಗೆ ಬಣ್ಣವೇ ಇಲ್ಲದಂತಹ ಬಣ್ಣಾತೀತವಾದಂತಹ ರೀತಿಯಲ್ಲಿಯೂ ಕಾಣಿಸಿಕೊಳ್ಳುತ್ತದೋ, ಹಾಗೆ ಎಲ್ಲವನ್ನೂ ಕೂಡ ಆ ಮರದ ಬುಡದಲ್ಲಿ ಸದಾ ಇರುವವನು ನೋಡ್ತಾ ಇರ್ತಾನೆ. ಅವರು ಹೇಳ್ಕೊಂಡು ಹೋಗ್ತಾರೋ ಅವ್ರನ್ನೆಲ್ಲ ನೋಡಿ ನಗ್ತಾ ಇರ್ತಾನೆ. ಅಂದರೆ ಎಲ್ಲ ಬಣ್ಣವು ಆತನದೇ, ಬಣ್ಣರಹಿತ ಸ್ಥಿತಿಯಲ್ಲಿಯೂ ಆತನು ಇರಬಲ್ಲ ಎಂಬುದು ಯಾರು ಯಾವಾಗಲೂ ದೇವರ ಒಂದು ಸಾನ್ನಿಧ್ಯ ಆ ಮರದ ಬುಡದಲ್ಲಿ ಇರ್ತಾನೋ ಅವನು ಹೇಗೆ ತಿಳ್ಕೊಳ್ತಾನೋ, ಹಾಗೆ ದೇವರ ಸಾನ್ನಿಧ್ಯದಲ್ಲಿ, ದೇವರ ಚಿಂತನೆಯಲ್ಲಿ ಸದಾ ದೇವರ ಪ್ರೀತಿಯನ್ನು ಸಂಪಾದಿಸುತ್ತಾ ಭಕ್ತಿಯಿಂದ ಯಾರು ಭಗವಂತನನ್ನು ನೆನೆಯುತ್ತಾನೋ, ಭಕ್ತಿಯಿಂದ ಪ್ರೇಮದಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳುತ್ತಾನೋ, ಆಗ ಆತನಿಗೆ ಗೊತ್ತಾಗುತ್ತದೆ ಈ ಭಗವಂತನ ನಿಜ ಸ್ವರೂಪ ತಿಳಿಯುತ್ತದೆ. ಹಾಗೂ ಆತನೇ ಸರ್ವಶಕ್ತನೆಂದು ಗೊತ್ತಾಗುತ್ತದೆ. ಸೊ ಉಳಿದವರೆಲ್ಲ ಕೇವಲ ಬರೀ ವಾದ ಮಾಡ್ತಾ ಸುಸ್ತಾಗ್ತಾರೆ. ಭಗವಂತನು ಅನಂತ, ಹಾಗೂ ಆತ ಎಲ್ಲವನ್ನು ಮಾಡಲು ಪ್ರಯತ್ನಿಸುತ್ತಾನೆ ಮತ್ತು ಎಲ್ಲವೂ ಆತನೇ ಆಗುತ್ತಾನೆ ಎಂಬುದನ್ನು ಕೂಡ ಇಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಈ ವೇದಾಂತದ ದೃಷ್ಟಿಯಿಂದ ಬ್ರಹ್ಮ ನಿರ್ಗುಣ ಎಂಬುದಾಗಿ ನಾವು ಕಂಡರೂ ಕೂಡ ಮತ್ತು ಬಾಯಿಂದ ವರ್ಣನೆ ಮಾಡಲಾಗುವುದಿಲ್ಲ. ಮತ್ತು ಭಗವಂತನು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಆತನನ್ನು ನಾವು ತಿಳಿಯಲು ಸಾಧ್ಯವಿಲ್ಲ ಅಂತ ನಾವು ಅಂದುಕೊಂಡರೂ ಕೂಡ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದರೂ ಕೂಡ, ಭಗವಂತನ ನಾನಾ ರೂಪಗಳೂ ಸತ್ಯ, ಭಗವಂತನ ಎಲ್ಲವ ಭಾವನೆಗಳು ಕೂಡ ಸತ್ಯ ಎಂಬುದನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ಅತ್ಯದ್ಭುತವಾಗಿ ಒಂದು ನೀರನ್ನು ಹೇಗೆ ವಿಧವಾದ ಆಕಾರಗಳುಳ್ಳ ಬಣ್ಣಗಳುಳ್ಳ ಪಾತ್ರೆಗಳಿಗೆ, ಗಾಜಿನ ಪಾತ್ರೆಗಳಿಗೆ ಹಾಕಿದಾಗ ಅದದೇ ಆಕಾರವನ್ನು ಬಣ್ಣವನ್ನು ಒಂದು ನೀರು ಹೊಂದುತ್ತದೋ, ಹಾಗೆಯೇ ಪರಮಾತ್ಮನು ನಿರಾಕಾರವಾದಂತಹ ಪರಮಾತ್ಮನು ಸಮುದ್ರದ ತೀರದಂತೆ ಅನಂತವಾಗಿರುವಂತಹ ಪರಮಾತ್ಮನು ಯಾವ ಪಾತ್ರೆಗೆ ನೀರನ್ನು ಹಾಕುತ್ತೇವೋ ಹಾಗೆ ಅದು ಕಾಣುತ್ತದೆ. ಹಾಗೆಯೇ ಪರಮಾತ್ಮನು ಹಲವು ನಾಮಗಳಿಂದ, ಹಲವು ರೂಪಗಳಿಂದ ಮತ್ತು ನಾಮ ರೂಪಗಳೇ ಇಲ್ಲದ ಸ್ಥಿತಿಯಲ್ಲಿಯೂ ಕೂಡ ಪರಮಾತ್ಮನು ಇರಬಲ್ಲ. ಆದ್ದರಿಂದ ಈ ಒಂದು ಸಾಕಾರ ನಿರಾಕಾರ ಇದರ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸಿಕೊಳ್ಳದೆ ಪರಮಾತ್ಮನನ್ನು ನೀವು ನೆನೆಯುತ್ತಾ ಹೋಗಿರಿ. ನೋಡಿ, ಪರಮಾತ್ಮನು ನಿರಾಕಾರನಾಗಿ ಇದ್ದಾಗ ನಮಗೆ ನೋಡಿ, ಉದಾಹರಣೆಗೆ ಗಾಳಿಯು ಸರ್ವತ್ರ ಎಲ್ಲೆಡೆ ಇದೆ. ಆದರೆ ನಮಗೇನಾದ್ರು ಕೆಲಸಕ್ಕೆ ಬರಬೇಕು ಅಂದಾಗ ಆ ಗಾಳಿಯನ್ನು ನಾವು ಒಂದು ಪಂಪಿನಲ್ಲಿ ತುಂಬಿಸಿ ಅದನ್ನು ನಾವು ಹೊಡೆದು ನಾವು ಟೈರಿಗೆ ಗಾಳಿಯನ್ನು ಹಾಕಿಸಿಕೊಳ್ಳಬೇಕಾಗುತ್ತದೆ. ಹಾಗೆಯೇ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ನಿರಾಕಾರವೂ ಸತ್ಯ,
ಸಾಕಾರವೂ ಸತ್ಯ, ಮತ್ತು ಸಾಕಾರದಲ್ಲಿದ್ದಾಗ ನಮಗೆ ಕೆಲಸ ಕಾರ್ಯಗತಗಳು ಆಗುತ್ತವೆ. ನಾವು ಆ ಒಂದು ರೂಪವನ್ನು, ನಾಮವನ್ನು ನಾವು ಹೇಳ್ತಾ ಹೇಳ್ತಾ ನಮಗೆ ಆ ಪ್ರೀತಿಯು ಅಂಕುರವಾಗುತ್ತೆ. ಹಾಗೆ ಆ ನಾಮ ಕೀರ್ತನೆಗಳನ್ನು ಮಾಡ್ತಾ ಭಜಿಸ್ತಾ ಆ ಪ್ರೇಮೋನ್ಮಾದದಲ್ಲಿ ನಾವು ಮಿಂದಾಗ ಕೊನೆಗೆ ನಮಗೆ ಆ ಒಂದು ನಿರಾಕಾರದ ಸ್ಥಿತಿ, ಅಂದರೆ ಆ ಮೌನದ ಸ್ಥಿತಿ, ಆ ಒಂದು ಏನೂ ಇಲ್ಲದಂಥ ಶೂನ್ಯ ಸ್ಥಿತಿ, ಆ ಒಂದು ಆತ್ಮಸಾಕ್ಷಿತ್ವದ ಸ್ಥಿತಿಗೆ ನಾವು ತಲುಪಿದಾಗ ನಮಗೆ ಆ ಒಂದು ನಿರಾಕಾರ ಪರಬ್ರಹ್ಮ ಸ್ಥಿತಿಯು ಕೂಡ ಅರಿವಾಗುತ್ತದೆ ಮತ್ತು ನಮಗೆ ಅದು ತಿಳಿಯುತ್ತದೆ ಎಂಬುವಂತಹ ಒಂದು ಅದ್ಭುತವಾದಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿಕೊಡ್ತಾರೆ. ನೋಡಿ, ಒಂದು ಸೌತೆಕಾಯಿಯನ್ನು ಅಡ್ಡಡ್ಡ ಹೆಚ್ಚಿದರೂ ಅಷ್ಟೇ, ಉದ್ದುದ್ದ ಹೆಚ್ಚಿದರೂ ಅಷ್ಟೇ, ಸೌತೆಕಾಯಿಯಲ್ಲಿನ ಒಂದು ಸಿಹಿ ಅಥವಾ ಅದರ ಒಂದು ರುಚಿ ಏನಿದೆ ಅದು ಯಾವುದೇ ಕಾರಣಕ್ಕೂ ಅದು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಸಾಕಾರವಾಗಲಿ ನಿರಾಕಾರವೇ ಆಗಲಿ ಎರಡೂ ಕೂಡ ಪರಮಾತ್ಮನ ರೂಪಗಳಾಗಿದೆ. ಆದ್ದರಿಂದ ನಿಮಗೆ ಯಾವುದರ ಮೇಲೆ ನಿಮಗೆ ಶ್ರದ್ಧೆ ಹೆಚ್ಚಿರುತ್ತೋ ಅದನ್ನು ನೀವು ಹಿಡಿದು ಸಾಧನೆಯನ್ನು ಮಾಡಬಹುದು. ಅದನ್ನು ಬಿಟ್ಟು ಸಾಕಾರನೋ ನಿರಾಕಾರನೋ ಅಂತ ಹೇಳಿ ಹೀಗೆ ಕೆಲಸಕ್ಕೆ ಬಾರದ ಪ್ರಲಾಪಗಳನ್ನು ಮಾಡ್ತಾ ತರ್ಕಗಳನ್ನು ಮಾಡ್ತಾ ಸುಮ್ಮನೆ ಸುಸ್ತಾಗುವುದನ್ನು ಬಿಟ್ಟು ಪರಮಾತ್ಮನನ್ನು ಪ್ರೀತಿಸುವುದನ್ನು ಕಲಿಯಿರಿ. ಆಗ ಪರಮಾತ್ಮನೊಂದಿಗೆ ನಿಮಗೆ ಒಳ್ಳೆಯ ಸಂಬಂಧ, ಒಡನಾಟ, ಪ್ರೀತಿ ಉಂಟಾಗಿದ್ದೇ ಆದಲ್ಲಿ ಪರಮಾತ್ಮನೇ ನಿಮ್ಮನ್ನು ಕರೆದುಕೊಂಡು ಹೋಗಿ ತೋರಿಸಿಬಿಡ್ತಾನಂತೆ. ನೋಡು, ಇದು ಇಲ್ಲಿ ಹೀಗಿದೆ ಅಂತ. ನೋಡಿ, ಒಂದು ಮಗು ಒಂದು ತೋಟದ ಯಜಮಾನನ ಪ್ರೀತಿಯನ್ನು ಸಂಪಾದಿಸಿದ್ದೇ ಆದಲ್ಲಿ ಆ ಯಜಮಾನ ಏನು ಮಾಡ್ತಾನೆ, ಆ ಮಗುವಿನ ಕೈಯನ್ನು ಹಿಡಿದುಕೊಂಡು ನೋಡು, ಇಲ್ಲಿದೆ ಮಾವಿನ ತೋಟ, ಇದು ಬಾಳೆಯ ತೋಟ, ಇದು ಹಲಸಿನ ತೋಟ, ಹೀಗೆ ಆತನೇ ಎಲ್ಲವನ್ನೂ ತೋರಿಸಿಕೊಟ್ಟು ಬಿಡ್ತಾನಂತೆ. ಅದನ್ನು ಬಿಟ್ಟು ಆ ಪರಿಚಯವನ್ನೇ ಮಾಡಿಕೊಳ್ಳದೆ ಕೇವಲ ಪುಸ್ತಕಗಳನ್ನು ಓದ್ಕೊಂಡು, ಗ್ರಾಫ್ ಹಿಡ್ಕೊಂಡು, ಪ್ಲ್ಯಾನ್ ಹಿಡ್ಕೊಂಡು, ನಕಾಶೆ ಹಿಡ್ಕೊಂಡು, ಸ್ಕೆಚ್ ಕಾಪಿ ಹಿಡ್ಕೊಂಡು ಇಡೀ ತೋಟ 100 ಎಕರೆ ಇರೋ ತೋಟಗಳನ್ನು ಹುಡುಕಿಕೊಂಡು ಹೋಗುವಾಗ ಸುಸ್ತಾಗಿ ಬಿಡುತ್ತೆ, ಆ ಮಗುವಿಗೆ ಕಷ್ಟವಾಗುತ್ತೆ. ಆದ್ದರಿಂದ ಅದರ ಬದಲು ಪರಮಾತ್ಮನನ್ನು ಪರಿಚಯಿಸಿಕೊಳ್ಳಿ, ಪ್ರೀತಿಯನ್ನು ಸಂಪಾದಿಸಿ, ನಿಮಗೆಲ್ಲವನ್ನು ಕೂಡ ಪರಮಾತ್ಮನೇ ತೋರಿಸಿಕೊಟ್ಟು ಬಿಡ್ತಾನೆ ಎಂಬುವಂತಹ ಒಂದು ಅತ್ಯದ್ಭುತವಾದಂತಹ ಮಾತನ್ನು ಶ್ರೀರಾಮಕೃಷ್ಣ ಪರಮಹಂಸರು ಭಕ್ತಾದಿಗಳ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಈ ಒಂದು ಮಾತನ್ನು ಹೇಳಿದ್ದಾರೆ. ಇಂತಹ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಶೇರ್ ಮಾಡಿ, ಇತರರಿಗೂ ಕೂಡ ಮರೆಯದ ಹಾಗೆ ಕಾಮೆಂಟ್ ಮಾಡಿ ಈ ಒಂದು ಚಾನೆಲ್ಗೆ ನಿಮ್ಮ ಸಹಕಾರವನ್ನು ಕೊಟ್ಟು ಇಷ್ಟ ಆಗಿದ್ದೇ ಆದಲ್ಲಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.